ನಾನು ಈಗ ಅಲ್ಲಿಗೆ ಹೋದ್ನಂದ್ರೆ ನವನಗರದಾಗ 10 ರೂಪಾಯಿಗೆ ಒಂದು ಸೂಡು ಕೊಡ್ತಾರೆ ಅವರು ನಮ್ಗೆ. ಪುಂಡಿ ಪಲ್ಯ ಆತು ದರ್ವಂದನ 3 ರೂಪಾಯಿ 2 ರೂಪಾಯಿ. ಈ ಕೊತ್ತಂಬರಿ ಪಾಲಕ್ ನೋಡ್ರಿ ಈಗ ಅದು 1 ರೂಪಾಯಿ ಹೋಗಲ್ಲ. ರೇಟನು ಜಾಸ್ತಿ ಐತ್ರಿ, ಗ್ರಾಹಕರು ಕಮ್ಮಿ ಅದಾರ. ಸೌತೆಕಾಯಿ ರೀ ಹಿಂಗೆ ಡೊಂಕ್ ಆಗಿರ್ತೈತಿ. ಇವತ್ತರಂತ ನೋಡಿ ಅಡ್ಡಾಡಿ ನೋಡಿದ್ರೆ ಅದ್ರಾಗ ಒಂದು ಹುಳ ಇರ್ತೈತಿ. ಇವತ್ತು ಸಾಯಂಕಾಲ ಎಣ್ಣೆ ಹೊಡೆದ್ಬಿಟ್ಟೆ ಮರದಷ್ಟು ನೆಟ್ಟಗೆ ಇರ್ತದೆ. ಬಸ್ ಎಲ್ಲ ಫ್ರೀ ಮಾಡಿದ್ರೆ ಏನೋ ಬಂದರೂ ಹುಬ್ಬಳ್ಳಿಗೆ ಹೋಗಿ ತರ್ತಾರೆ, ಗ್ರಾಮೀಣ ಪ್ರದೇಶಕ್ಕೆ ತೊಗೊಳಂಗಿಲ್ಲ. ನಮ್ಮ ಇನ್ಕಮ್ ದಿನ 400 ರೂಪಾಯಿ ದುಡ್ತಿದ್ವಿ, ಈಗ 300 ರೂಪಾಯಿ ಆಗ್ಬೇಕಾದ್ರೆ ಭಾಳ ಕಷ್ಟ ಸರ್. ಸುರೇಶ್ ಎಸ್ ಮುತ್ತಿಗೆ, ಯಾವ ಸೋಮಾಪುರ. ಅದು 5 ಎಕರೆ ಐತ್ರಿ. ಅದ್ರಾಗ ಒಂದು 40 ಗುಂಟೆ ಮಾಡೀವಿ. 40 ಗುಂಟೆ ಅದು ಪಾಲಕ, ಪುಂಡಿ ಪಲ್ಯ, ಮೆಂತೆ ಮತ್ತು ಸಬ್ಬಸಿಗೆ ಅದಕ್ಕೂ ರೇಟ್ ಇಲ್ಲ, 1 ರೂಪಾಯಿ ಎಲ್ಲ. ನಾನು ಈಗ ಅಲ್ಲಿಗೆ ಹೋದ್ನಂದ್ರೆ ನವನಗರದಾಗ 10 ರೂಪಾಯಿಗೆ ಒಂದು ಸೂಡು ಕೊಡ್ತಾರೆ ಅವರು ನಮ್ಗೆ. ಇಲ್ಲಿ ತುಂಬ್ಕೊಂಡು ಹೋದಾರೆ. ಪುಂಡಿ ಪಲ್ಯ ಆತು ದರ್ವಂದನ 3 ರೂಪಾಯಿ 2 ರೂಪಾಯಿ. ಈ ಕೊತ್ತಂಬರಿ ಪಾಲಕ್ ನೋಡ್ರಿ ಈಗ ಅದು 1 ರೂಪಾಯಿ ಹೋಗಲ್ಲ. ಕರೆದ್ರು ಕಡ್ಲಿಗೆ ಚಲೋ ಬಂದತ್ರಿ. 10,180 ರೂಪಾಯಿ ಮಾರ್ಯಾವ್ರಿ. ಉಳ್ಕಿದಕ್ಕೆ ಈಗ ತಪ್ಪಲ್ ಪಲ್ಯಕ್ಕೆ ಬೆಲೆ ಇಲ್ಲ. ಈಗ ದಿನಮಾನದೊಳಗೆ ರೈತರದ್ದು ಹೆಂಗೈತಿ? ಎಲ್ಲ ಲಾಸ್ ಐತ್ರಿ ಎಲ್ಲ. ಅಲ್ಲ ಚಲೋ ಈಗ ಚಲೋ ಆಗೈತೆ ಮೊದಲ ಕಡ್ಲಿದು ಒಂದೇ ಚಲೋ ರೀ. ಉಳ್ಕಿದ ಈ ತಪ್ಪಲ್ ಪಲ್ಯ ಏನೈತಲ್ರಿ ಮಾರ್ಕೆಟ್ ಸೇಲ್ ಇಲ್ಲ ಅಂದ್ರೆ ಈಗ ಅಂದ್ರೆ ಪಗಾರ ಪೂರೈಕೆ ಆಗೋದಿಲ್ಲ ಅಲ್ರಿ. 500 ರೂಪಾಯಿ ಕೇಳ್ತಾರೆ. ಹಾಂ, ಅದಕ್ಕೆ ಕಟಾವು ಏನು ಐತಲ್ರಿ ಮಿಷನ್ ಅದಷ್ಟೇ. ಇನ್ನು ಈಗ ನೀವು ಹಾಕೋ ಗೊಬ್ಬರ, ಆಮೇಲೆ ನೀವು ಕೊಡೋ ಆಳಿಗೆಲ್ಲ ದುಡ್ಡು, ಆಮೇಲೆ ನೀವು ಮಾಡೋ ಖರ್ಚಿಗೆಲ್ಲ ನಿಮ್ಗೆ ಲಾಭ ಆಗುತ್ತೆ? ಲಾಭ ಆಗೋದಿಲ್ಲ, ಉಳಿದಿಲ್ಲ ದುಡಿಯೋದು ಯಾಕೆ ಮಾಡ್ತಾವೆ? ನಿರಂತರ ಮಾಡ್ಕೊಂಡು ಅಲ್ರಿ. ಮತ್ತು ಅದನ್ನ ಬಿಟ್ಟರೆ ನಮ್ಗೆ ಬೇರೆ ದಂಧೆಗಿಲ್ಲ ಅಲ್ರಿ, ಬೇರೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಇದನ್ನು ಬಿಟ್ಟರೆ ಮತ್ತೇನು ಇದಿಲ್ಲ. ಈ ಸರ್ಕಾರ ಯಾವ ಥರ ಉತ್ತೇಜನ ಕೊಡಬೇಕು ಇದಕ್ಕೆ? ರೈತ ಕೆಲಸಕ್ಕೆ ಯುವಕರೆಲ್ಲ ಬಂದು ಈಗ ರೈತ ಕೆಲಸ ಮಾಡಿ ಅಂತ ಹೇಳ್ತಾರೆ. ಎಲ್ಲ ಹೇಳ್ತಾರಲ್ರಿ, ಪರಿಹಾರ ತುಂಬ್ಕೊಂಡಾರ. ಇನ್ನೂವರೆಗೂ 5 ವರ್ಷ ಆಯ್ತು, 1 ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. ವರ್ಷ ಇನ್ಶೂರೆನ್ಸ್ ಕಟ್ತೇವೆ ನಾವು. ಹಾಂ, ವರ್ಷ ರೀ. ಇನ್ನೂ ಯಾವ್ರಿಗೆ ಅದು ಬಂದಿಲ್ಲ. ದರ್ವಂದನೂ ರೀ ಎಲ್ಲ ಬೆಳಿಗ್ಗೆನೂ ಅವರು ಇದನ್ನು ಮಾಡ್ತಾರೆ, ಅನಿವಾರ್ಯ ಅಂತ ಮಾಡ್ತಾರೆ. ಅದು ಪ್ಲಾಟ್ 10 ಗುಂಟೆದ್ದು ಮಾಡ್ತಾರೆ. ಹೊಳ್ಳಿ ನಮ್ಗೆ 1 ರೂಪಾಯಿನೂ ಸ್ಯಾಂಕ್ಷನ್ ಮಾಡಿಲ್ಲ. ನಿಮ್ಮ ಹೊಲಕ್ಕೆ ಏನ್ರಿ ಹಾಕಿದಾಗ ಏನು ಸಿಕ್ಕತ್ತೆ ಇಲ್ರಿ? ಇನ್ನೂವರೆಗೆ ಏನು ಕೊಟ್ಟಿಲ್ಲ ರೀ, ತುಂಬ್ಕೊಂಡಾರ. ಆದ್ರೆ ಬರ್ತೈತೆ ಅಂತಾರೆ, ಇನ್ನೂ ಬಂದಿಲ್ಲ. ಅಂದ್ರೆ ನಮ್ಗೆ ಪಂಚಾಯತಿ ಮಾಡಿಗೆ ಬರ್ತೈತೆ ರೀ. ಧಾರವಾಡ ಜಿಲ್ಲಾಕ್ಕೆ, ತಾಲೂಕು ಧಾರವಾಡ, ಜಿಲ್ಲಾನೂ ಧಾರವಾಡ. ಮಾಡಿಗೆ ಪಂಚಾಯತಿಗೆ ನಮಗೆಲ್ಲ ಉತ್ತಾರದ್ದು ಇವ್ನು ತೊಗೊಂಡ್ರಿ. ದೃಢೀಕರಣ ಪತ್ರ, ತಲಾಟಿ ಕಟ್ಸಂತ್ರ ಸಹಿ ಮಾಡಿಸ್ಕೊಂಡು ಅಪ್ಪಾರ ಕಟ್ಸಂತ್ರ ಆಯ್ತು. ನಮ್ಮ ಹೊಲ ಹೆಸರಲ್ಲೇ ಇದ್ದಿದ್ದಕ್ಕೆ ಅದಕ್ಕೆ ಬೆಳೆ ಏನು ಹಾಕ್ಯವ ಅನ್ನೋದು ನೋಡ್ಕೊಂಡು ಮಾಡ್ಯಾರ್ರಿ. ಆದ್ರೆ ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಸಾಧ್ಯನೇ ಇಲ್ಲ ರೀ, ಸುಳ್ಳು ಆಶ್ವಾಸನೆ ರೀ. ಹಿಂದೊಮ್ಮೆ ಟಮಾಟೆ ಹಣ್ಣಿಗೆ ಬಂದೈತಲ್ರಿ, ಅವಾಗ ಆಗೈತೆ ಬಿಡ್ರಿ. ಈಗೆಲ್ಲೈತ್ರಿ, ಏನೂ ಇಲ್ಲ. ದಿನನಿತ್ಯ ನೀವು ಬೆಳೆಯೋ ಕಾಯಿಪಲ್ಲೆ ಬೆಳೆಗಾರರಿಗೆ ಅಂತ ಇಲ್ಲ, ಉತ್ಪನ್ನ ಇಲ್ಲ. ಅದು 500-600 ರೂಪಾಯಿ ಪಟ್ಟಿ ಆಗತ್ತೆ ನೋಡ್ರಿ. 5,000 ರೂಪಾಯಿ ತಂದ್ರೆ ಇವರೇ ಕೊಡ್ತಾರೆ ನೋಡ್ರಿ ದಾರಲ್ಲಿ ಮಾಲಕರು. ದಿವಸ 500-600-800 ರೂಪಾಯಿ ಪಟ್ಟಿ ಹೋಯ್ತಿ. ಒಂದು ದಿನಕ್ಕೆ ಮನುಷ್ಯನ ಕೂಲಿ ಕೆಲಸಕ್ಕೆ ಕರೆದ್ರಿ 500 ರೂಪಾಯಿ ಕೇಳ್ತಾರೆ. ಅದಕ್ಕೆ ಹಿಂಗಾಗಿ ಏನು ಮಾಡತ್ತಾರೆ, ಟೈಲ್ಸ್ ಹೊಂದ್ಸಕ್ಕೆ, ಗೌಂಡಿ ಕೆಲಸಕ್ಕೆ, ದಾವಡ್ ಸೀಟ್ ಒಂದು ಪೆನ್ ತೊಗೊಳಕ್ಕೆ ಹೋದ್ರೂ ಒಂದು ನಿರ್ದೇಶ ಬೆಲೆ ಐತೆ 5 ರೂಪಾಯಿ 10 ರೂಪಾಯಿ 10 ರೂಪಾಯಿ ಐತ್ರಿ. ಒಮ್ಮೆ ನಾವು ಇದು ಘಟಪ್ರಭಾ ಇಲ್ಲಿದ್ದು ಮಾಲ್ ಬರ್ತೈತಲ್ಲ, ಇಲ್ಲಿ ಡಿಮ್ಯಾಂಡ್ ಇಲ್ಲ. ಈಗ ನೋಡಿರಿ, ಅವು ಘಟಪ್ರಭಾ ಎಲ್ಲ ಟ್ರೇ ಇದ್ದದ್ದು ಎಲ್ಲ ಹೊರಗಿನ ಮಾಲ್ ರೀ. ಇದು ನಮ್ಮ ಪಾಟ್ನಾಗ ಏನು ಇರ್ತೈತಲ್ರಿ, ಲೋಕಲ್ ಮಾಲ್. ಅಂದ್ರೆ ಘಟಪ್ರಭಾ ಆತ್ರಿ, ಇದು ಕೊಪ್ಪಳ ಮಾಲ್ ಬರ್ತೈತಲ್ರಿ, ಅದಕ್ಕೆ ನಮ್ಮ ಡಿಮ್ಯಾಂಡ್ ಇಲ್ಲ. ಅದು ಬಂದಾದ್ರೆ ಇದಕ್ಕೆ ರೇಟ್ ಜಾಸ್ತಿ ಆಗತ್ತೆ. ಹಾಂ, ಅಲ್ಲಿದು ನೀರಾವರಿ ಐತಲ್ರಿ ಕೊಪ್ಪಳ ಮಾಲ್, ದಬಾಸ್ ಬಂದುಬಿಡ್ತದೆ. ಈಗ ಒಬ್ಬೊಬ್ಬವನು 50 ಟ್ರೇ ಬಂದವ್ರಿ ಒಂದೊಂದು ಅಂಗಡಿಗೆ. ನಮಗೆ ಕಿಮ್ಮತ್ತಿಲ್ಲ ರೀ, ಇಷ್ಟೇ ಮತ್ತೆ. ಅವ್ರಿಗೇನು ರೀ ಕಮಿಷನ್ ಸಂಬಂಧ ಅವರೆಲ್ಲರೂ ಬೇಕನ್ನೋರು. ನಾವು ಬೇಡ ಅನ್ನೋಕೆ ಬರೋದಿಲ್ಲ. ಅಂಗಡಿ ಹೋಗಿರಿ ಕಮಿಷನ್ ಸಿಗ್ತೈತಿ, ಅದ್ರ ಸಂಬಂಧ ಅವ್ರು ಇಳ್ಕೊತಾರೆ. ಇದು ಪರಿಹಾರ ಕೊಡ್ಬೇಕು ರೀ ರೈತರಿಗೆ, ಏನಾರ ಕೊಡ್ಬೇಕು ರೀ. ಕಡಿಕೆ ಕೊಡೋದು ಬೇಡ. ಈಗ ಗೊಬ್ಬರ 1300 ಇರ್ತೈತೆ, ಅದನ್ನ ಬರೀ 900-800 ಮಾಡಿದ್ರೆ ನಾವು ಖುಷಿ ಪಡಿತೇವೆ ರೀ. ಹಿಂಗೆ ರೀ. ಈಗ ಎಣ್ಣೆ ರೀ, ಅದು ಕಾಸ್ಟ್ಲಿ ಇರ್ತೈತೆ, ಅದನ್ನು ಒಟ್ಟು ಕಮ್ಮಿ ಮಾಡಿದ್ರೆ, ಬರೀ ಗೊಬ್ಬರ ಕಮ್ಮಿ ಮಾಡಿದ್ರೆ ಎಷ್ಟು ಖುಷಿ ಪಡಿತೇವೆ. ಇದನ್ನು ಬೇಡ್ಕೊತಾರೆ. ಆದ್ರೆ ಮಾಡೋದಿಲ್ಲ ರೀ, ಅವ್ರು ಗೌರ್ಮೆಂಟ್ ಮಾಡೋದಿಲ್ಲ. ಭಾಳ ಅಂದ್ರೆ ಭಾಳ ಕಷ್ಟ ಐತ್ರಿ. ಈಗ ನಾವು ಎಲ್ಲ ರೀ ಅವ್ರಿಗೆ ಈಗ 100 ಸಿವಿಡಿಗೆ 45 ರೂಪಾಯಿ ಕೊಡ್ತೇವೆ ರೀ ಕಟ್ಟು ಹಾಕಿ. ಹೆಣ್ಮಗಳಿಗೆ ಒಬ್ಬಕ್ಕೆ ಹೆಣ್ಮಗಳಿಗೆ 100 ಪಲ್ಯ ಕಟ್ಟಿಲ್ಲ ಅಂದ್ರೆ 45 ರೂಪಾಯಿ ಆಗಿ ಅಲ್ಲಿ ಕೊಟ್ಟು ಮತ್ತು ಬಾಡಿಗೆ 20 ರೂಪಾಯಿ ಕೊಟ್ಟು ತೊಂಬರು 65 ರೂಪಾಯಿ 100 ಸಿವಿಡಿಗೆ. ಇಲ್ಲಿ ಬರೀ 100 ರೂಪಾಯಿ ಆಕತ್ತೆ. ಕೊಡಬೇಕಾಗೈತಲ್ರಿ. ಈಗ ಪರಿಹಾರ ತುಂಬೇವಲ್ರಿ, ಅದನ್ನಷ್ಟು ಬಿಡುಗಡೆ ಮಾಡಿದ್ರೆ ಸಾಕು. ನಮಗೆ ಬಿಡುಗಡೆ ಮಾಡಿದ್ರೆ ಸಾಕು, ಮತ್ತು ಖುಷಿ ಪಡಿತೇವೆ. ನಾವು ಮನೆಯೂ ಕೊಟ್ಟೇವ್ರಿ, ಪೇಪರ್ಸ್ ಕೊಟ್ಟೇವಿ, ಸಹಿ ಮಾಡಿ ಬಂದೀವಿ. ನಮ್ಮ ಮತ್ತು ಆಧಾರ್ ಕಾರ್ಡ್ ತೊಗೊಂಡಾರಿ, ಆದರೂ ಇನ್ನೂವರೆಗೂ ಕೊಟ್ಟಿಲ್ಲ. ಬರ್ತೈತೆ ಅಂತಾರೆ. ಹೋಗಿ ಕೇಳಿದ್ವಿ ಅಂದ್ರೆ ನಾವು ಪಂಚಾಯತಿಗೆ ಬರ್ತೈತೆ ಅಂತಾರೆ, ಆದ್ರೆ ಇನ್ನೂ ಕೊಟ್ಟಿಲ್ಲ.
ಅವರ ಕಳಿಸಿದ್ದಾರೆ ಈಗ ಅದು ನೀವು ಪರಿಹಾರ ಮಾಡಿರಿ ಅಂತೇಳಿ ನಾವು ಅನಿವಾರ್ಯ ಮಾಡ್ತೀವಿ ಅಂತ ಹೊಲಗಳು ಎಲ್ಲ ಅನಿವಾರ್ಯ ಮಾಡಿರಿ ಅವರೇ ಕಳಿಸಿದ್ದ ಘೋಷಣೆ ಆದರೆ ಇನ್ನೂ ಬಿಡುಗಡೆ ಮಾಡಿಲ್ಲ ಈಗ ಸಗಣಿ ಗೊಬ್ಬರನ ಹಾಕ್ತೇವೆ ಬಿಡ್ರಿ ನಾವು ಈ ರಸಾಯನ ಹಾಕಿದಂಗೆ ಬರೋದಿಲ್ಲ ಅಂದ್ರೆ ಈಗ ಕೆಮಿಕಲ್ಸ್ ಎಲ್ಲ ರೀ ಇವತ್ತು ಎಣ್ಣೆ ಹೊಡೆದ್ರೆ ನಾಳೆ ತೊಗೊಂಬಂದ್ಬಿಡು ಸೌಂತಿಕಾಯಿ ರೀ ಹಿಂಗೆ ಡೊಂಕ್ ಆಗಿರ್ತೈತಿ ಇವತ್ತರಂತ ನೋಡಿ ಅಡ್ಡಾಡಿ ನೋಡಿದ್ರೆ ಅದ್ರಾಗ ಒಂದು ಹುಳ ಇರ್ತೈತಿ ಇವತ್ತು ಸಾಯಂಕಾಲ ಎಣ್ಣೆ ಹೊಡೆದ್ಬಿಟ್ಟೆ ಮರದಷ್ಟು ನೆಟ್ಗೆ ಇರ್ತೈತಿ ಎಲ್ಲ ಎಣ್ಣೆ ಪದಾರ್ಥ ನೋಡ್ರಿ ಹಾಂ ಶುಗರು BP ಹೆಚ್ಚಾಗೋದು ಎಲ್ಲ ಇದ್ರಲ್ಲಿಂತ ನೋಡಿ ನಾವು ತಿಂತೇವೆ ರೀ ಮತ್ತು ಹೇಳ್ತೇವಲ್ಲ ರೀ ನಾವು ತಿಂತೇವೆ ಹಿಂಗಾಗಿ ರೀ ಎಲ್ಲ ಎಣ್ಣೆ ಮ್ಯಾಗ ರೀ ಈ ಬದ್ನಿಕಾಯಿ ಆತ್ರಿ ಟಮಾಟಿ ಹಣ್ಣು ಮೊದಲೆಲ್ಲ ರೈತರು ಮಾಡ್ತಿರಲ್ಲ ಏನು ಇದ್ದಿದ್ದಲ್ಲ ಅಲ್ರಿ ಅಂಥದ್ದು ಈಗ ನಾವು ನೋಡಿಲ್ಲ ಬಿಡ್ರಿ ಅವ್ರು ಹೇಳ್ತಾರೆ ಅವ್ರ ಬೀಜ ಏನು ಕೊಡ್ಕೊಂಬರ್ತಿದ್ದಿಲ್ಲ ಅವ್ರು ಏನು ಹಾಕಿರ್ತಾರೆ ಅದನ್ನ ಬೀಜ ಅದನ್ನು ಹೊಳಿ ಸೀಡ್ಸ್ ಮಾಡಿ ಅವ್ರು ಹಾಕ್ತಿದ್ರು ಈಗ ನಾವೆಲ್ಲ ಮಾರ್ಕೆಟ್ನಾಗ ತೊಗೊಂಡ್ಬಿಡ್ತೇವೆ ಇದಕ್ಕೆ ಕಾರಣ ಏನು ಇದಕ್ಕೆ ಏನು ಮತ್ತೆ ಈಗ ಅಲ್ಲ ನಮ್ಮದೇ ತಪ್ಪು ರೀ ಈಗ ನಾವು ಮಾಡಿದ ಬೀಜ ನಾವು ಮಾಡ್ಕೊಂಡ್ರೆ ನಮ್ಗೆ ಚಲೋ ಆಕತೆ ನಾವು ಮಾಡೋದಿಲ್ಲ ಅಲ್ರಿ ಉತ್ಕೃಷ್ಟ ಬೀಜ ಆಕತ್ತೆ ಮತ್ತೆ ಹಾಂ ಆದರೆ ನೀವು ಹೇಳ್ದಂಗೆ ಕಟ್ಟಿಗೆ ಗೊಬ್ಬರ ಅಂತೇವಲ್ರಿ ಅದು ಚಲೋ ಈ ರಾಸಾಯನಿಕ ಗೊಬ್ಬರಕ್ಕಿಂತ ಸಗಣಿ ಗೊಬ್ಬರ ಹಾಂ ಅದಕ್ಕೆ ರೋಗ ಇಲ್ಲ ಮತ್ತೆ ಭೂಮಿ ಫಲವತ್ತಾಗತ್ತೆ ರೀ ಅದನ್ನು ಹಾಕಿದ್ರು ನೀವು ಈ DAP ಹಾಕಲೇ ಬರೋದಿಲ್ಲ ಮತ್ತೆ ಅಂದ್ರೆ ಈಗ ಅದು ಅಂಟ್ಕೊಂಡ್ಬಿಟ್ಟೈತೆ ರೀ ಈಗ ಸ್ಟಾರ್ ಗುಟ್ಕ ತಿಂದು ಅಂಟ್ಕೊಂಡ್ರೆ ಗಟ್ಟಲೆ ಅದಕ್ಕೆ 20-30 ವರ್ಷಗಟ್ಟಲೆ ಭೂಮಿಗೆ ರಾಸಾಯನಿಕ ಹಾಕಿ ವಿಷ ಬಿಟ್ಟತ್ತಿ ಈಗ ಹಾಂ ನೀವು ಅದಕ್ಕೆ ಏನು ಅಮೃತ ಹಾಕ್ತಿದ್ರೆ ತೊಗೊಳೋದಲ್ಲ ರೀ ಅದು ಬರೋದೂ ಇಲ್ಲ ರೀ ಮತ್ತೆ ನೋಡೇವ್ರಿ ಅದನ್ನು ಚೆಕ್ ಮಾಡಿ ನಾವು ಅದೊಂದು ಎಕರೆ ಮಾಡಿದ್ದೀವಿ ರೀ ಪ್ಲಾಟ್ ಬರಲಿಲ್ಲ ಅದೇ ಬೇರೆ ಬಂತು ಇದೇ ಬೇರೆ ಈ ಸಾವಯವ ಗೊಬ್ಬರಕ್ಕನೇ ಬರ್ತದೆ ನಾವು ಈಗ ತಿನ್ನೋದೆಲ್ಲ ವಿಷ ತಿಂತೇವೆ ನಾವು ವಿಷನ ತಿನ್ನೋದ್ರಿ ಮತ್ತೆ ಏನೈತಿ ನೀವೇನು ಇಲ್ಲಿ ವ್ಯಾಪಾರಸ್ಥರ ಇಲ್ಲ ನೀವು ದಲಾಲ್ ರೀ ರೇಟ್ 100 ರೂಪಾಯಿ 100 ಐತ್ರಿ ರೈತರು ಬಾಡಿಗೆ ಹಂಗಿಲ್ಲ ರೀ ತಂದಿದ್ದು ರೈತರು ಬಾಡಿಗೆ ಹಂಗಿಲ್ಲ ನಮ್ಮ ಕಮಿಷನು ಬರೋಂಗಿಲ್ಲ ಎಲ್ಲ ಲಾಸ್ ಐತ್ರಿ ದುಡಿ ಮಾತ್ರ ಬಿಡಂಗಿಲ್ಲ ಬರಬೇಕ್ರಿ ಗೌರ್ಮೆಂಟ್ ದುಡಿ ಇರುತ್ತೆ ತಪ್ಪಲಾರ್ದ ಪ್ಯಾಟಿಗೆ ಬರ್ಬೇಕ್ರಿ ದುಡಿಮೆ ಮಾಡದೇ ಇದ್ರೆ ಜನಕ್ಕೆ ಕಾಯಿಪಲ್ಲೆ ಸಿಗೋದಿಲ್ಲ ಕನಗಾರ ನೀವು ಬರ್ತೀರಿ ಬಟ್ ನಿಮ್ಗೆ ಏನು ಈಗ ಸದ್ಯ ಏನೂ ಇಲ್ಲ ರೀ 6 ತಿಂಗಳಾತ್ರಿ ರೇಟ್ ದುಬಾರಿ ಆದಾಗ ನಮ್ಗೆ ಇನ್ಕಮ್ ರೀ ಕಾರಣ ಏನು ಎಲ್ಲಿ ಮೂಲ ಕಾರಣ ಇಲ್ಲಿ ಎಲ್ಲ ಊರ್ದು ಮಾಲ್ ಚಾಲು ಆಗೈತೆ ರೀ ಬೇರೆ ಕಡೆ ಎಲ್ಲ ಬಂದೈತೆ ಮಾಲ್ ಇಲ್ಲಿ ಲೋಕಲ್ ಮಾಲ್ ಇದ್ದಾಗ ರೇಟ್ ಬಿದ್ದೈತ್ರಿ ಈಗ ಸದ್ಯ ಹೊರಗಿನ ಮಾಲ್ ಬಂದ್ರೆ ರೇಟ್ ಹೆಚ್ಚಿಗೆ ಆಗ್ತೈತೆ ಅಂದ್ರೆ ಥಂಡಿಗೆ ಭಾಳ ಬರ್ತೈತ್ರಿ ಈಗ ಲೋಕಲ್ ಎಲ್ಲ ಕಡೆ ಇಷ್ಟ ಮಾಲ್ ಚಾಲು ಆಗೈತೆ ಆಲ್ ರೌಂಡ್ ಕರ್ನಾಟಕ ಚಾಲು ಐತಿ ಸದ್ಯ ಹೊರಗಡೆ ಜಾಸ್ತಿ ಬಂದು ಹೊರಗಡೆ ಮಾಲ್ ಬಂದ್ರೆ ಜಾಸ್ತಿ ರೇಟ್ ಲೋಕಲ್ ಮಾಲ್ ಬಂದಾಗಿದ್ರೆ ರೇಟ್ ಹೆಚ್ಚಿಗೆ ರೀ ಆಮೇಲೆ ಇಲ್ಲಿ ಅವಶ್ಯಕತೆ ಇದ್ದ ಐಟಮ್ ಸಿಗಂಗಿಲ್ಲ ರೀ ಯಾವ ಥರ ಈ ಎಕ್ಸಾಂಪಲ್ ಈಗ ಟಾಯ್ಲೆಟ್ ಬಂದ್ರೆ ಟಾಯ್ಲೆಟ್ ಹೋಗೋ ಅವಶ್ಯಕತೆ ಇಲ್ಲ ರೀ ಮೂಲ ಸೌಕರ್ಯ ಇಲ್ಲ ರೀ 10 ರೂಪಾಯಿ ಕೂಡ ಬಾಟ್ಲಿ ಹೋಯ್ತಾರೆ ರೈತರು ಆಮೇಲೆ ಕುಡಿಯಾಗ ನೀರಿನ ವ್ಯವಸ್ಥೆ ಇಲ್ಲ ರೀ ರಾತ್ರಿ ಲೈಟಿನ ವ್ಯವಸ್ಥೆ ಇಲ್ಲ ಟ್ರಾಫಿಕ್ ಜಾಮ್ ಹಂಗೆ ಹೇಳಿದ್ರೆ ಭಾಳ ಐತ್ರಿ ಒಟ್ಟು ಅನುಕೂಲ ಇಲ್ಲ ರೇಟ್ ಡೌನ್ ಆಗೈತೆ ರೀ ಯಾಕೆ ಲೋನ್ ಆಗಿತ್ತು ಅದೇ ಹೇಳಿದಿಲ್ಲ ರೀ ಎಲ್ಲ ಕಡೆ ಮಾಲ್ ಚಾಲು ಆಗೈತೆ ರೈತರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ತಮ್ಮ ಬೆಲೆಗೆ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ ಮತ್ತೇನು ಮಾಡಕ್ಕೆ ಬರಂಗಿಲ್ಲ ರೀ ಈಗ ಹೊಲದಾಗಿಟ್ರು ಅದು ಬರಂಗಿಲ್ಲ ಅವ್ರಿಗೆ ಬಂದ ಪ್ರಕಾರ ಬರ್ತಾವೆ ಬೇರೆ ಆಪ್ಷನ್ ಇಲ್ಲ ಅವ್ರಿಗೆ ಈಗ ಅಲ್ಲೇ ಇಟ್ಟರೆ ಕೊಳಿತೈತಿ ಬಂದಸ್ತಾರ ಬರ್ತಾನೆ ತರಾತಾರ ಅವ್ರು ಅವ್ರು ಲಾಸ್ನಾಗ ಅದಾರ ಕುಂದಗೋಳ ತಾಲೂಕು ನಿಮ್ಮ ಹೆಸರು ಮಲ್ಲೇಶ್ ಕಮಡೋಳಿ ಅಂತೇಳಿ ನೀವೇನು ತಂದಿರಿ ನಾವು ತರಕಾರಿ ಮಾರ್ರಿ ಹ್ಞೂ ಸರ್ ಬೀದಿ ವ್ಯಾಪಾರಸ್ತ್ರಿ ಹ್ಞೂ ಬೀಮ್ಸ್ ಎಲ್ಲ 600 ಐತ್ರಿ 10 ಕಿಲೋಕ್ಕೆ ಹಾಗೆ ಒಂದು 20 ರೂಪಾಯಿ ಪಾಕಿಲ ಮಾರ್ತೀವಿ ರೀ ರೇಟೂ ಜಾಸ್ತಿ ಐತ್ರಿ ಗ್ರಾಹಕರು ಕಮ್ಮಿ ಅದಾರ ಸರ ದುಡ್ಡು ಮಂದಿಲ್ಲ ಸರ ಎಲ್ರಿ ಆಧಾರ್ ಕಾರ್ಡ್ ತೊಗೊಂಡು ಹೊಂಟಾರ ಎಲ್ಲರೂ ಸಂಬಂಧ ಐತೆ ಸರ ಅಲ್ರಿ ಸರ ಈಗ ಬಸ್ ಎಲ್ಲ ಫ್ರೀ ಮಾಡಿದ್ರೆ ಏನೋ ಬಂದರೂ ಹುಬ್ಬಳ್ಳಿಗೆ ಹೋಗಿ ತರ್ತಾರೆ ಗ್ರಾಮೀಣ ಪ್ರದೇಶಕ್ಕೆ ತೊಗೊಳಂಗಿಲ್ಲ ಪರವಾಗಿಲ್ಲ ಇದ್ದಿದ್ದಿಲ್ಲ ರೀ ಎಲ್ಲ ರೇಟ್ ಬರೋಬ್ಬರಿ ಇದ್ವು ತೊಗರಿ ಬೇಳೆ ಹೆಚ್ಚು ಮಾಡ್ರೆ ನಮ್ಮ ಇನ್ಕಮ್ ದಿನ 400 ರೂಪಾಯಿ ದುಡ್ತಿದ್ವಿ ಈಗ 300 ರೂಪಾಯಿ ಆಗ್ಬೇಕಾದ್ರೆ ಭಾಳ ಕಷ್ಟ ಸರ್ ದಿನಸಿ ಬೆಳೆ ಅಂಕರು ಜಾಸ್ತಿನೇ ಐತ್ರಿ ಇವತ್ತು ನೋಡ್ರಿ ಟಮಾಟಿ 400 ಕೊಡಕತ್ತಾರ ಅಲ್ಲಿ 20 ರೂಪಾಯಿ ಆದ್ರೆ ಏನು ವರ್ಕೌಟ್ ಆಗಲ್ಲ ಸರ್ 20 ರೂಪಾಯಿ ಕೇಳ್ತಾರೆ 10 ರೂಪಾಯಿನ ಕೇಳ್ತಾರೆ ಸರ್ ತೊಗೊಳೋದೇ ಕಡಿಮೆ ಮಾಡ್ತಾರೆ ಎಲ್ಲರೂ PC ಗಟ್ಟಲೆ ತೊಗೊಂಡ್ಬಿಡ್ತಾರೆ ಸರ್